ಇನ್ನು ಪ್ರಕರಣದ ಏವನ್ ಆರೋಪಿಯಾಗಿರುವ ಪವಿತ್ರ ಗೌಡ ಪ್ರತಿ ರಾತ್ರಿ ಹೊತ್ತು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ತಂಗುತ್ತಾರೆ. ಯಾಕಂದ್ರೆ ಮಹಿಳೆ ಆಗಿರೋ ಕಾರಣ ಆಕೆಯನ್ನ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇರಿಸಲಾಗುತ್ತೆ. ಬೆಳಗ್ಗೆ ಆಗ್ತಾ ಇದ್ದ ಹಾಗೆ ಠಾಣೆಗೆ ಕರೆತರ್ತಾರೆ. ಸೊ ಏವನ್ ಆರೋಪಿ ಪವಿತ್ರ ಗೌಡಳನ್ನ ಠಾಣೆಗೆ ಕರೆತಂದಿದ್ದಾರೆ ಪೊಲೀಸರು. ಬಟ್ಟೆ ಬ್ಯಾಗ್ ಸಮೇತ ಠಾಣೆಗೆ ಬಂದಿದ್ದಾಳೆ ಪವಿತ್ರ ಗೌಡ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆತಂದಿದ್ದಾರೆ. ಮಹಿಳಾ ಸಾಂತ್ವನ ಕೇಂದ್ರದಲ್ಲಿದ್ರು ಈಕೆ. 5ನೇ ದಿನ ಕೂಡ ವಿಚಾರಣೆ ಮುಂದುವರಿಯುತ್ತೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ಕಳೆದ 5 ದಿನಗಳಿಂದ ಕೂಡ ನಡೆಸಲಾಗ್ತಾ ಇದೆ. ಠಾಣೆಗೆ ಶಾಮಿಯಾನ ಹಾಕಿದ್ರು ಒಂದು ಹಂತಕ್ಕೆ. ಯಾವಾಗೆಲ್ಲ ಜನಾಕ್ರೋಶ ವ್ಯಕ್ತವಾಯಿತು ಆಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಪವಿತ್ರ ಗೌಡ ಠಾಣೆಗೆ ಆಗಮಿಸ್ತಾ ಇರುವಂತಹ ಸಂದರ್ಭ. ಮಹಿಳಾ ಸಾಂತ್ವನ ಕೇಂದ್ರದಿಂದ ನೇರವಾಗಿ ಮಹಿಳಾ ಸಿಬ್ಬಂದಿ ಜೊತೆ ಕಾರಿನ ಜೊತೆಯಲ್ಲಿ ಕುಳಿತು ತೆರಳುತ್ತಾ ಇರೋದು. ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಹೋಗ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶರತ್. ನೇರ ಸಂಪರ್ಕದಲ್ಲಿದ್ದಾರೆ. ಶರತ್, ಮಹಿಳಾ ಸಾಂತ್ವನ ಕೇಂದ್ರದಿಂದ ಪವಿತ್ರ ಗೌಡಳನ್ನ ಶಿಫ್ಟ್ ಮಾಡಿದ್ದಾರೆ ಅಂದ್ರೆ 5ನೇ ದಿನವೂ ಕೂಡ ವಿಚಾರಣೆ ಮುಂದುವರೆದಿದೆಯಾ ಹೇಗೆ ಅಂತ? ಯಾಕಂದ್ರೆ ವಿಚಾರಣೆ ಆಲ್ಮೋಸ್ಟ್ ಮುಗಿತಾ ಬಂತ ಅಥವಾ ಇನ್ನೂ ಬಾಕಿ ಇದೆಯಾ? ಏನಾಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ನೀಡೋದಾದರೆ? ಖಂಡಿತ ಪ್ರತಿಭಾ, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರನ್ನು ಸೇರಿದಂತೆ ಎಲ್ಲ ಆರೋಪಿಗಳನ್ನ ಏನು ಬಂಧಿಸಲಾಗುತ್ತೆ, ಸತತವಾಗಿ 5 ದಿನಗಳ ಕಾಲ ಸಂಪೂರ್ಣವಾದ ಕೂಲಂಕುಷವಾದ ಹಾಗೂ ಇಂಚಿಂಚು ತನಿಖೆಯನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ನಡೆಸಿರುವಂತದ್ದು. ಪ್ರಕರಣ ಅರೆಸ್ಟ್ ಮಾಡಿ ಮೊದಲನೇ ದಿನವೇ ಮಹಜರಿಗೆ ಕರ್ಕೊಂಡು ಹೋಗಲಾಗುತ್ತೆ. ಏನು ಬಾಡಿಯನ್ನ ಬಿಸಾಡಿದಂತಹ ಜಾಗ ಆಗಿರಬಹುದು, ಪಟ್ಟಣಗೆರೆಯ ಶೆಡ್ ಏನು ಹಲ್ಲೆ ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು, ಆ ಜಾಗವಾಗಿರುವಂತಹ ಪಟ್ಟಣಗೆರೆಯ ಶೆಡ್ ಆಗಿರಬಹುದು, ಎಲ್ಲಾ ಜಾಗಗಳಲ್ಲೂ ಕೂಡ ಸಂಪೂರ್ಣವಾದ ಸ್ಥಳ ಮಹಾಜರನ್ನ ಮಾಡಿರ್ತಾರೆ. ಹಾಗೆ ಚಿತ್ರದುರ್ಗದಿಂದ ಏನು ಕಿಡ್ನಾಪ್ ಮಾಡಿ ಕರ್ಕೊಂಡ್ ಬಂದ್ರು ಅಂತಾನೆ ಹೇಳ್ತಾರೆ, ಅಲ್ಲೂ ಕೂಡ ಸಂಪೂರ್ಣವಾದ ಸ್ಥಳ ಮಹಾಜರನ್ನ ಮಾಡಿದ್ರು. ಇವತ್ತಿಗೆ ಕಸ್ಟಡಿಗೆ ಪಡೆದು ಜೂನ್ 11ನೇ ತಾರೀಕು ಕಸ್ಟಡಿಗೆ ಪಡೆದುಕೊಳ್ಳಲಾಗುತ್ತೆ ನ್ಯಾಯಾಲಯದಿಂದ. ಇವತ್ತಿಗೆ 5 ದಿನಗಳು ಕಳೀತಾ ಇರುವಂತದ್ದು. ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಆದ ಕಾರಣ ಪವಿತ್ರ ಗೌಡರನ್ನ ಇವತ್ತು ಪ್ರತಿದಿನವೂ ಕೂಡ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಏನು ಇರಿಸಲಾಗ್ತಾ ಇತ್ತು, ಮಹಿಳೆಯಾದ ಕಾರಣದಿಂದ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇರಿಸಲಾಗ್ತಿತ್ತು. ಅದೇ ಕಾರಣಕ್ಕೂ ಪ್ರತಿದಿನವೂ ಕೂಡ ವಿಚಾರಣೆಗೋಸ್ಕರ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಪವಿತ್ರ ಗೌಡರನ್ನ ಕರೆದುಕೊಂಡು ಬರ್ತಾ ಇರುವಂತದ್ದು. ಇವತ್ತು ಕೂಡ ಅದೇ ರೀತಿಯಾಗಿ ಪವಿತ್ರ ಗೌಡರನ್ನ ಕರ್ಕೊಂಡು ಬಂದಿದ್ದಾರೆ. ಹಾಗೆಯೇ ಇವತ್ತು ನ್ಯಾಯಾಲಯದಲ್ಲಿ ಹಾಜರುಪಡಿಸುವಂತಹ ಕಾರಣ, ಮಧ್ಯಾಹ್ನದ ವೇಳೆಗೆ ನ್ಯಾಯಾಲಯದಲ್ಲಿ ಹಾಜರುಪಡಿಸುವಂತಹ ಕಾರಣ ಬಹುತೇಕವಾಗಿ ಎಲ್ಲ ಆರೋಪಿಗಳಿಗೂ ಪರಪ್ಪನ ಅಗ್ರಹ ಆರೋಪಿ ಶಿಫ್ಟ್ ಅಂತ ಹೇಳಲಾಗ್ತಾ ಇದೆ. ಕಾರಣ ಎಲ್ಲ ರೀತಿಯಾದಂತಹ ಈಗಾಗಲೇ 6 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿದ್ರು ಪೊಲೀಸರು. ಆದ್ರೆ 5ನೇ ದಿನಕ್ಕೆ ಕೂಡ ಎಲ್ಲ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿರುವಂತಹ ಕಾರಣ, ಎಲ್ಲ ಸಾಕ್ಷ್ಯಾಧಾರಗಳು ಈಗಾಗಲೇ ಪೊಲೀಸರ ಕೈಯಲ್ಲಿ ಇರುವಂತಹ ಕಾರಣ ಅವರನ್ನ ಹಾಜರುಪಡಿಸಿ ಬಹುತೇಕವಾಗಿ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇರುವಂತಹ ಕಾರಣವಾಗಿ ಪವಿತ್ರ ಗೌಡ ಅವರು ತಮ್ಮ ಎಲ್ಲ ಲಗೇಜ್ ಸಮೇತವಾಗಿ ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಈಗಾಗಲೇ ಆಗಮಿಸಿರುವಂತದ್ದು. ಪ್ರತಿಭಾ, ಥ್ಯಾಂಕ್ ಯು ಶರತ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.